ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ವಿಮಲ್ ಮಾತಾಡ್ತಾ ಇದ್ದೀನಿ. ಇವತ್ತು ಏನಂದರೆ ವಿಷಯ ಕಾರ್ ಬಗ್ಗೆನೇ. ಒಂದು ಕಾರ್ ತೊಗೊಂಡಿದ್ದೆ, 2004 ಮಾಡಲು ಫೋರ್ಡ್ ಐಕಾನು. ನೋಡಿ, ನೋಡಿದ್ದೀರಲ್ಲ. ಬಟ್ ಏನಂದರೆ ವಿಷಯ, ಯಾವ ಮೆಕ್ಯಾನಿಕ್ ಕೊಟ್ರೂ ಪ್ರಾಪರಾಗಿ ರೆಡಿ ಮಾಡಿಕೊಡಲ್ಲ. ಪ್ರಾಬ್ಲಮ್ ಇದೆ. ಏನಂದ್ರೆ ತೋರಿಸ್ತೀನಿ ಬನ್ನಿ. ಗಿಡಿಯಸು ಏನೂ ಇಲ್ಲ. ಯಾವುದೋ ಹೊಸ ಕಾರ್ ಕೊಟ್ಟರೆ ಒಂದು ಸ್ವಲ್ಪ ಎಕ್ಸ್ಚೇಂಜ್ ಮಾಡಿ ಅದು ಇದು ಮಾಡಿ ಕೊಡ್ತಾರೆ. ಹಳೇದು ಕೊಟ್ಟರೆ ಅಷ್ಟೇನು ಪ್ರಾಪರಾಗಿ ಮಾಡಿಕೊಡಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಆಗೋಲ್ಲ. ಯಾಕಂದರೆ ನಿಮ್ಗೆ ತೋರಿಸ್ತೀನಿ ಬನ್ನಿ. ಇದೆಲ್ಲ ಓಕೆನಾ? ಹಿಂಗಿದೆ. ಓಕೆ, ಫಸ್ಟಿಂದ ನಾನು ಹಿಂಗೆ ಇಟ್ಕೊಂಡಿದ್ದು, ಬಟ್ ಯಾವುದು ಚೇಂಜ್ ಮಾಡಿಲ್ಲ. ಇವಾಗ ನಿಮ್ಗೆ ಸ್ಟಾರ್ಟ್ ಮಾಡ್ತೀನಿ ನೋಡಿ. ನೋಡಿದ್ರಾ? ಬ್ಯಾಟ್ರಿ ಡೌನ್ ಅನಿಸ್ತೈತೆ. ಬಟ್ ಅದೆಲ್ಲ ಗೊತ್ತಿದ್ದು ಮೆಕ್ಯಾನಿಕ್ಕು ಏನು ಮಾಡ್ತಾರಂದ್ರೆ, ಒಂದು ವೇಳೆ ಸ್ಟಾರ್ಟ್ ಆಗೋಯ್ತು ಗಾಡಿ. ಬಟ್ ಈ ಥರ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಎಲ್ಲ ಇದ್ದಿಲ್ಲ. ನೋಡ್ತಿರಲ್ಲ, ನೋಡಿ ಮೆಕ್ಯಾನಿಕ್ದು ಕೆಲಸ ಏನಿದೆ ಅಂದರೆ ನೋಡ್ರಾ, ಒಂದು ಪ್ರಾಪರ್ ಮೆಕ್ಯಾನಿಕ್ ಈ ಥರ ಮಾಡೋ ಕೆಲಸನೇ ಇರಲ್ಲ. ನೋಡಿ, ಇಲ್ಲೊಂದು ಸೌಂಡು, ಈ ಥರ ಸೌಂಡ್ ಬಂದಿಲ್ಲ. ಇನ್ನೊಂದು ಈ ಇಂಜನ್ ಸೆಟ್ ಅದ್ರ ನೋಡಿದ್ರೆ ಏನು ಕಷ್ಟ ಮುಚ್ಚ ಅಂತ ಕಾಣುತ್ತೆ. ನೋಡಿ, ಕಾಣಿಸ್ತೈತಾ ಫ್ರೆಂಡ್ಸ್? ಇದು ನೋಡಿ ಫ್ರೆಂಡ್ಸ್, ನೋಡಿ ಈ ಕಾರಿಗೆ ರೆಡಿ ಮಾಡೋಕ್ಕೆ ಕೊಟ್ಟರೆ ಹೆಂಗೆ ರೆಡಿ ಮಾಡಿದ್ದಾರೆ ಅಂದರೆ, ನೋಡಿ ಇದೆಲ್ಲ ಶೇಕ್ ಆಗ್ತೈತೆ. ಬಟ್ ಇದು ಒಂದು ಸ್ಕ್ರೂ ಟೈಟ್ ಮಾಡೋಕ್ಕಾಗಿಲ್ಲ ಅವ್ರ ಕೈಯಲ್ಲಿ ಸರಿಯಾಗಿ ಹಾಕಿ. ಸ್ಕ್ರೂ ಹಾಕಿದರೆ ಬಟ್ ಟೈಟ್ ಮಾಡೋಕ್ಕಾಗಿಲ್ಲ. ಪಾಪ ಏನು ಮಾಡೋದು, ಅದು ಬಿಡಿ. ನೆಕ್ಸ್ಟ್ ತೋರಿಸ್ತೀನಿ ಬನ್ನಿ. ಇನ್ನೊಂದು ನೋಡಿ, ಸೌಂಡ್ ಬರ್ತೈತಾ? ಹಿಂಗೆ ಇದು ಯಾವುದೋ ಸೌಂಡ್, ಬೆಲ್ಟ್ ಸೌಂಡ್ ಏನೋ ಗೊತ್ತಿಲ್ಲ, ಸೌಂಡ್ ಬರ್ತೈತೆ. ಇದೆಲ್ಲ ಕೊಟ್ಟಾಗ್ತೈತೆ ನಿಮಗೆ. ಇಲ್ಲೊಂದು ಹೋಲ್ಡರ್ ಥರ ಬರುತ್ತೆ, ಅದು ಸಿಗಲ್ಲ ಅಂತ ಅವ್ರಿಗೆ, ಹಾಕೋಕ್ಕಾಗಲ್ಲ ಅಂತ. ನಾನು ಹುಡ್ಕೊಂಬಂದು ಕೊಟ್ರೂ ಅದು ಫಿಟ್ ಮಾಡೋಕೆ ಆಗ್ತಾಯಿಲ್ಲ ಅವ್ರ ಕೈಯಲ್ಲಿ. ಏನೇ ಇದ್ದರೂ ಆಲ್ಟ್ರೇಟ್ ಮಾತ್ರನೇ ಯೋಚನೆ ಮಾಡೋದು ಹೊತ್ತು ಈ ಮೆಕ್ಯಾನಿಕ್ ಏನು ಮಾಡ್ತಾರೆ, ಎಲ್ಲರಿಗೂ ಹೇಳ್ತಾ ಇಲ್ಲ, ಕೆಲವೊಬ್ರು ಇದ್ದಾರೆ ಮೆಕ್ಯಾನಿಕ್ಗಳು ಆಲ್ಟರ್ನೇಟ್ ಯೂಸ್ ಮಾಡೋದಪ್ಪ, ನಮ್ಮ ವರ್ಕು ಪ್ರಾಪರಾಗಿ ಮಾಡೋಣ, ಪ್ರೊಫೆಷ್ನಲಾಗಿ ಮಾಡೋಣ ಅನ್ನೋರು ಈ ಥರ ಮಾಡಲ್ಲ. ಬಟ್ ಏನೂ ಮಾಡೋಕ್ಕಾಗಲ್ಲ, ಆಲ್ಟರ್ನೇಟ್ ಮಾಡಿಕೊಡ್ತಾರೆ. ಸರಿ ಆಯಿತು, ಇದೆಲ್ಲ ಓಕೆಪ್ಪ, ಆಲ್ಟರ್ನೇಟ್ ಎಮರ್ಜೆನ್ಸಿ ಓಕೆ, ಸೌಂಡು ಅದು ಇದು ಬರ್ತೈತೆ ಎಲ್ಲ ಓಕೆ. ಬಟ್ಟು ಇದು ಏನಪ್ಪ ಆಲ್ಟರ್ನೇಟಾ? ನೋಡಿ, ಇದು ಆಲ್ಟರ್ನೇಟಾ? ಇದು ಹೇಳಿ ನೀವೇ ಹೇಳಿ, ಆಲ್ಟರ್ನೇಟಾ? ನೀವು ಹಿಂಗೇನಾ? ನೋಡಿ, ಒಂದು ಮೆಕ್ಯಾನಿಕ್ ಮಾಡಿರೋ ಕೆಲಸ, ಕೆಳಗಡೆ ಲಾಕ್ ಬಾಕ್ಸ್ ಎಲ್ಲ ಇತ್ತು, ಬಟ್ ಆ ಲಾಕು ಇಲ್ಲ, ಏನೂ ಇಲ್ಲ, ಹಂಗೆ ಮಾಡಿ ಇಟ್ಬಿಟ್ಟಿದೆ. ನೋಡಿ, ಇದು ನೋಡಿ, ಪ್ರಾಪರಾಗಿ ಹೆಂಗೆ ಕೊಡ್ತೀವೋ ಹಂಗೆ ಕೊಡಬೇಕು, ಹಂಗೆ ನೀಟಾಗಿ ಮಾಡಿಕೊಡ್ಬೇಕು ಕಾರ್ನ, ಅಲ್ವಾ? ನೋಡಿ, ಆಮೇಲೆ ನಿಮ್ಗೆ ಒಂದು ಡಿಕ್ಕಿನ ತೋರಿಸ್ತೀನಿ ಬನ್ನಿ. 10 ದಿವಸಕ್ಕೆ ಏನಂದರೆ ವಿಷಯ ಹೇಳ್ತೀನಿ ಬನ್ನಿ. ಮೆಕ್ಯಾನಿಕ್ ಮಾಡೋ ಕೆಲಸ ಹೆಂಗಿದೆ ಅಂದರೆ, ನಾವು ಕಷ್ಟಪಟ್ಟು ಏನೋ ಆಸೆಪಟ್ಟು ಒಂದು ಚಿಕ್ಕದಾಗಿ ಕಾರ್ ತೊಗೊಳ್ಳೋಣ ಅಂತ ಆಸೆ ಪಡ್ತೀವಿ. ಹೊಸ ಕಾರ್ ತೊಗೊಳಕ್ಕಾಗಿಲ್ಲ ಅಂದರೆ ಸೆಕೆಂಡ್ಸಲ್ಲಿ ಏನೋ ಒಂದು ಕಾರ್ ತೊಗೊಂಡು ಓಡಿಸೋಣ ಅಂತ ಆಸೆ ಪಡ್ತೀವಿ. ನಮ್ಮ ಸಿಕ್ಕೋ ಮೆಕ್ಯಾನಿಕೆಲ್ಲ ಹೆಂಗಿರ್ತಾರೆ ನೋಡಿ. ಒಳಗಡೆ ನೋಡಿದ್ರಾ, ಈ ಥರ ಕವರ್ ಈ ಥರ ಒಂದು ಕವರ್ ಇತ್ತು, ಶೀಟ್ ಕವರು, ಅದನ್ನು ತೆಗೆದು ಬಿಸಾಕಿದ್ದಾರೆ ನೋಡಿ. ಎಂಥವ್ರು ಇರ್ಬೇಕು ನೋಡಿ.
ಇನ್ನೊಂದು ಈ ಲಾಕ್ ಸಮೇತ ವರ್ಕ್ ಆಗ್ತಾ ಇದ್ದಿಲ್ಲ ನೋಡಿ, ಇದನ್ನು ಏನೋ ಹೊಡೆದಾಕ್ಬಿಟ್ಟಿದ್ರು. ಹಾಂ ಸೂಪರ್. ಹೋಗಲಿ ಬನ್ನಿ. ಇದು ಕೆಳಗಡೆ ಸೈಲೆನ್ಸರ್ ಕಾಣಿಸ್ತೈತೆ ನಿಮಗೆ ನೋಡಿ, ಸೈಲೆನ್ಸರು ಎಲ್ಲಿ ಸೈಲೆನ್ಸರ್ ತೋರಿಸ್ತೀನಿ ಬನ್ನಿ. ಈ ಸೈಲೆನ್ಸರು ಹೋಗ್ಬಿಟ್ಟಿತ್ತು. ಇದನ್ನು ಪ್ರಾಪರಾಗಿ ಮಾಡಬೇಕಲ್ವ, ಬೇರೆ ಚೇಂಜ್ ಮಾಡಿದಾರಂತ ಮಪ್ಲರೆಲ್ಲ, ಬಟ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಕಾರ್ ರನ್ನಿಂಗ್ ಮಾಡೋಕ್ಕೆ ಆಗ್ತಾಯಿಲ್ಲ. ಏನಂತ ಏರ್ ಹೊಡಿತೈತೆ ನೋಡಿ. ನಿಮಗೆ ಸೌಂಡ್ ತೋರಿಸ್ತೀನಿ. ಏನು ಸೈಲೆನ್ಸರ್ ಕೊಟ್ಟಿದ್ದಾರೆ ಅಂತ ನಿಮಗೂ ಗೊತ್ತಾಗುತ್ತೆ. ನಮಗೆ ಒಂದು ಡೀಸೆಂಟಾಗಿ ಮೇಂಟೈನ್ ಮಾಡಬೇಕಂತ ಆಸೆ ಇತ್ತು ಕಾರ್ ತೊಗೊಂಡು. ಬಟ್ ಏನೋ ನಮ್ಮ ಅದೃಷ್ಟ, ನಮ್ಮ ಮೆಕ್ಯಾನಿಕ್ಗಳ ಸಿಕ್ಕಿರೋ ಮೆಕ್ಯಾನಿಕೆಲ್ಲ ಯಾವುದೂ ನಮಗೆ ಸ್ಯಾಟಿಸ್ಫ್ಯಾಕ್ಷನೇ ಕೊಟ್ಟಿಲ್ಲ ಈ ಒಂದು ಕಾರ್ಗೆ. ಐಟಮ್ ಬೇಕಾದರೆ ನಾನು ತರಿಸ್ಕೊಡ್ತಾಯಿದ್ದೆ, ಇಲ್ಲ ನಾನು ಈಸ್ಕೊಡ್ತಾಯಿದ್ದೆ. ಅವ್ರ ಕೈಯಲ್ಲಿ ಆಗಿಲ್ಲ ಅಂದ್ರೂ ಹೇಳ್ಬೋದಿತ್ತು. ಹಳೆ ಕಾರ್ ಅಂದ್ರೂ ಸಿಗುತ್ತೆ ಅಂತ. ಇದು ತಗೊಂಬರುವಾಗ ಹಳೆ ಕಾರು ಹೆಂಗಿತ್ತು ಗೊತ್ತಾ, ಹೆಂಗೆ ಮಾಡಿದ್ರು ಗೊತ್ತಾ, ಸ್ಮೂತು ಒಂದೇ ಬರಲಲ್ಲಿ ಓಡಿಸ್ಬೋದು. ಹಿಂಗೆ ಸುಮ್ಮನೆ ಹಿಂಗೆ ಅಂದರೆ ಸಾಕು, ಹಂಗೆ ಹೋಗ್ತಾಯಿತ್ತು. ಇವಾಗ ಖರ್ಚು ಮಾಡಿನೂ ವೇಸ್ಟು. ಏನು ಒಂದು ಪ್ರಾಪರಾಗಿಲ್ಲ. ವಯರ್ಗಳು ನೋಡಿ, ದುಡ್ಡು ಮಾತ್ರ ಬೆಜ್ಜಾನ್ ಇಸ್ಕೊಳ್ತಾರೆ ಮೆಕ್ಯಾನಿಕ್ ಅವರು. ನೋಡಿ ಇದಿದೆ ನೋಡಿ, ಏರ್ ಫ್ಯಾನು ನೋಡಿ ಓಡ್ತಾ ಇಲ್ಲ, ನೋಡಿದ್ರೆ ಅದನ್ನು ಕಟ್ ಮಾಡಿಬಿಟ್ಟಿದ್ದಾರೆ. ಇದೆಲ್ಲ ಕಟ್ ಮಾಡಾದರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ನೀವೇ ಹೇಳಿ. ಇದು ಕಟ್ ಮಾಡಿಬಿಟ್ಟು ಈ ಥರ ಬಿಟ್ಟರೆ ಏನು ಪ್ರಾಬ್ಲಮ್ ಆಗುತ್ತೆ ಹೇಳಿ? ಅಲ್ಲ ಹೇಳ್ತೀನಿ, ಏನು ಪ್ರಾಬ್ಲಮ್ ಆಗುತ್ತೆ? ಇಂಜಿನ್ಗೆ ಪ್ರಾಬ್ಲಮ್ ಆಗುತ್ತೆ. ಕೂಲ್ ಆ್ಯಂಡ್ ಆಯಿಲ್ದು ಇದು ಸರ್ಕ್ಯುಲೇಷನ್ ಆಗಿ ಅದಕ್ಕೆ ಹೋಗಿ ಏರ್ಲಿಟ್ಟು ಅಲ್ವಾ ನೋಡಿ. ಈ ಥರ ಮೆಕ್ಯಾನಿಕ್ಗಳಿದ್ದರೆ ಹೆಂಗೆ ಮೆಕ್ಯಾನಿಕ್ಗಳು ನಿಮಗೆ ತಿರ್ಗಾ ತೋರಿಸ್ತೀನಿ ನೋಡಿ. ಬ್ಯಾಟ್ರಿ ಅಂತೂ ನಿಮ್ಗೆ ಗೊತ್ತೇ ಇರುತ್ತೆ ನೋಡಿ. ಬ್ಯಾಟ್ರಿ ಬೇಕಾದ್ರೆ ಹಂಗೆ ಎತ್ಬಿಡ್ಬೋದು ನೋಡಿ. ನೋಡಿದ್ರಾ ಹೋಗುವಾಗ ಏನೇನೋ ಸೌಂಡ್ಗಳೆಲ್ಲ ಬರ್ತಾಯಿದ್ದಾವೆ ಕಾರಲ್ಲಿ. ಇದು ಸರಿಯಾಗೇ ಮಾಡಲ್ಲ. ಇದು ನೋಡಿ, ಇದು ತೋರಿಸ್ತೀನಿ ನೋಡಿ. ನೋಡಿ ಏನಾದರೂ ಒಂದು ಕೊಟ್ಟರೆ ಸರ್ ಈ ಥರ ಆಗಲ್ಲ ಆಗುತ್ತೆ ಅಂದ್ಬಿಟ್ರೆ ನಮಗೂ ಇವರು ಇಲ್ಲಾಂದರೆ ಬೇರೆ ಮೆಕ್ಯಾನಿಕ್ ಇರ್ತಾರೆ, ನಾವು ನೋಡ್ಕೊಬೋದು ಅಲ್ವಾ. ಕಟ್ಟಡ ಕೆಲಸಗಳೆಲ್ಲ ಮಾಡಿದ್ರೆ ಹೆಂಗೆ ಹೇಳಿ? ನಿಮಗೆ ಕಾರ್ ಬೇರೆ ತೊಗೊಳ್ಳೋದಿರಲಿ, ಒಂದು ಹಳೆ ಕಾರ್ ಅಂದರೆ ಓಡ್ಸೋಕ್ಕೆ ಇಂಟ್ರೆಸ್ಟ್ ಇರುತ್ತೆ, ತೊಗೊಬೇಕು ಅಂತ ಆಸೆ ಇರುತ್ತಲ್ವಾ. ಇನ್ನೊಂದು ನೀವು ನೋಡ್ತೀರಾ ಅಂದರೆ ಅದು ಮುಂದ್ಗಡೆ ಅದು ವರ್ಕ್ ಆಗ್ತಾಯಿಲ್ವಾ ಫ್ಯಾನು, ಇಂಜನ್ ಫ್ಯಾನಲ್ಲಿ ಕೂಲೆಂಟ್ ಆಯಿಲ್ ಹಾಕಿದ್ರೆ ಅದು ಏರ್ ಫಿಲ್ಟ್ರ್ ಫ್ಯಾನಲ್ಲಿ. ಇನ್ನೊಂದು ಏನಂದರೆ AC ಕೂಡ ಕಟ್ ಮಾಡಿ ಬಿಸಾಕಿದ್ದಾರೆ. AC ಹೋಗಲಿ, ಹೇಗೋ ಗ್ಯಾಸ್ ಇಲ್ಲ ಅಂತಾರೆ, ಓಕೆ. ಬಟ್ ಫ್ಯಾನ್ ಏನಾಯಿತು? ಫ್ಯಾನ್ನು ಕಟ್ ಮಾಡಿ ಬಿಸಾಕಿದ್ದಾರೆ. ಫ್ಯಾನ್ನು ಕಟ್ ಮಾಡಿ ಬಿಸಾಕಿದ್ದಾರೆ. ಏನು ಮಾಡೋದು? ಈ ಥರ ಕೊಟ್ಟರೆ ಈ ಥರ ಮಾಡಿದ್ರೆ ಹೆಂಗಿರುತ್ತೆ ಹೇಳಿ ನೋಡಿ. ಏನು ನೋಡ್ದ ಎಲ್ಲಿ ಏನು ಮಾಡಬೇಕು ಏನು ಗೊತ್ತಿಲ್ವಾ? ಮೆಕ್ಯಾನಿಕ್ ಏನು ಹೇಳ್ಬೋಡ, ಏನೋ ಗೊತ್ತಿಲ್ಲ ನನಗೂ. ಇನ್ನೊಂದು ವ್ಯಾಟ್ರು ಏನು ಗೊತ್ತಂದ್ರೆ, ಇನ್ನೊಂದು ಹೇಳಬೇಕು ನಿಮಗೆ. ಇವಾಗ ಇದು ಹೆಡ್ಲೈಟು ಈ ಕಡೆ ಇದೆ. ಇವಾಗ ನಾನು ಕೀ ತಗೊಂಡ್ಬಿಡ್ತೀನಿ. ತಗೊಂಡ್ಬರ್ತೀನಿ. ಸಮಥಿಂಗ್ ವೈರಿಂಗ್ ಪ್ರಾಬ್ಲಮ್ ಇಲ್ಲ ಬ್ಯಾಟ್ರಿ ಪ್ರಾಬ್ಲಮ್ ಇರಬೇಕು.
ಬಟ್ ಕಾರ್ ಸೂಪರಾಗಿದೆ. ಏನಂದರೆ ಪ್ರಾಪರಾಗಿ ಒಂದು ಲಿಟ್ಲ್ ಬಿಟ್ ಪ್ರಾಬ್ಲಮ್ ಇದೆ, ಬಟ್ ಅದೊಂದು ಚೆನ್ನಾಗಿರೋದನ್ನ ಹಾಳು ಮಾಡ್ತಾರಲ್ಲ ಅಂತ ಒಂದು ಬೇಜಾರು. ನೋಡಿ, ಒಂದನ ಏಮಾರ್ಸೋಕ್ಕೆ ಒಂದು ಮಿತಿ ಇರಬೇಕು. ರಿವ್ಯೂ ಹೆಂಗಂದರೆ ನಮಗೆ ಕಾರ್ ಚೆನ್ನಾಗಿ ಕೊಟ್ರೆ ನಾವು ಅವ್ರಿಗೆ ರಿವ್ಯೂ ಕೊಡೋಕ್ಕಾಗೋದಲ್ವಾ. ಏನು ಮಾಡ್ತೀರಾ? ಬ್ಯಾಟ್ರಿ ತೊಗೊಂಡು ಬೇರೆ ಬ್ಯಾಟ್ರಿ ಚೇಂಜ್ ಮಾಡೋದು ಅಲ್ಲ. ಎಷ್ಟು ಹತ್ತತ್ರ ಒಂದು 6-7 ದಿವಸ ಇತ್ತು ಗ್ಯಾರೇಜೆಲ್ಲ ಗಾಡಿದು. 10 ದಿವಸ ಅಂದ್ಕೊಳ್ಳಿ. ಬಟ್ ರೆಡಿ ಆಗಿಲ್ಲ, ಇನ್ನೂ ರೆಡಿ ಮಾಡ್ತಾನೆ ಅವರೇ. ಎಲ್ಲಾದರೂ ಹೋಗಿ ದೂರ ಹೋಗಿ ಸಾಯಲಿ ಅಂತ ಆ ಥರ ರೆಡಿ ಮಾಡಿಕೊಡ್ತಾರೆ. ಒಂದು ಕಸ್ಟಮರ್ ಮೇಲೆ ಒಂದು ಪ್ರಾಪರಾಗಿ ಒಪಿನಿಯನ್ ಇಲ್ಲ. ಒಪಿನಿಯನ್ ಅಂದರೆ ಒಂದು ಕಸ್ಟಮರ್ ರೆಸ್ಪಾನ್ಸ್ ಇಲ್ಲ, ಏನೂ ಇಲ್ಲ. ಏನಪ್ಪ ಒಂದು ಕಾರ್ ಕೊಟ್ಟರೆ ಜವಾಬ್ದಾರಿಯಿಂದ ಔಟ್ ಬರಲಿ, ನಮ್ಮ ಗ್ಯಾರೇಜಿಂದ ರೆಡಿ ಮಾಡಿಕೊಡ್ತೀವಿ, ನಮ್ಮ ಕೆಲಸ ಚೆನ್ನಾಗಿರಲಿ ಅಂತ ಜಿಗ್ನಿಯಲ್ಲಿ ರೆಡಿ ಮಾಡಿದ್ದು ಆ ಕಡೆ. ಬಟ್ ನನಗೆ ಏನು ಮಾಡೋದು, ಎಲ್ಲ ಏಮಾರ್ಸೋರೆ ಇದ್ದರೆ ಹೆಂಗೆ? ಇದು ಸರಿ ಇಲ್ಲಲ್ವಾ? ನೋಡಿ, ಸ್ಟಾರ್ಟ್ ಆಗೋಲ್ಲ ಈ ಥರ. ಇವಾಗ ನಾನು ಇಲ್ಲಿ ಮನೆ ಹತ್ರ ಇರೋದಕ್ಕೆ ಓಕೆ, ಎಲ್ಲದಕ್ಕೂ ತೊಗೊಂಡೋಗ್ಬಿಟ್ಟು ಹಿಂಗಾದರೆ ರೋಡಲ್ಲಿ ನಿಂತೋಯ್ತಪ್ಪ, ರೋಡಲ್ಲಿ ನಿಂತೋಯ್ತು. ಇವಾಗ ಅಲ್ಲಿ ಸ್ಟಾರ್ಟ್ ಮಾಡೋಕ್ಕಾಗುತ್ತಾ ಇದನ್ನು ಹಿಂಗೆ ಇಟ್ಕೊಂಡು? ಮನುಷ್ಯತ್ವ ಇರಬೇಕಲ್ವ ಎಲ್ಲರಿಗೂ ಅವ್ರಿಗೆ. ಇನ್ನೊಂದು ಬೇಸಿಕ್ ಏನಂದರೆ ತೋರ್ಸೋಕೆ ಬಂದಿದ್ದು ನಿಮಗೆ ನಾರ್ಮಲಾಗಿ. ಇದು ಲಾಕ್ ಫಸ್ಟು ಆನ್ ಮಾಡಿಬಿಟ್ಟು ಆಫ್ ಮಾಡಿದ್ರೆ ಆಫ್ ಆಗ್ತಾಯಿತ್ತು. ಇವಾಗ ಆಫ್ ಮಾಡಿಬಿಟ್ಟು, ಕರೆಕ್ಟಾ? ಇವಾಗ ಆಫ್ ಮಾಡಿಬಿಟ್ಟು ಹಿಂಗೆ ತೆಗೆದ್ರೆ ಕೀ ಸ್ಟಾರ್ಟಿಂಗಲ್ಲೇ ಇರುತ್ತೆ, ಕಾರು ಆಫ್ ಆಗೋಲ್ಲ. ಇದು ಯಾವುದೋ ಬಟನ್ ಇದಲ್ಲ ಲೈಟ್ದು, ಈ ಬಟನ್ ಹಿಂಗೆ ಲೈಟ್ ಆಫ್ ಮಾಡಿಬಿಟ್ರೆ ಆವಾಗ ಆಫ್ ಆಗುತ್ತೆ. ಆ ಥರ ಬೇರೆ ಸಿಸ್ಟಮ್ ಆಗಿಬಿಟ್ಟಿದೆ ಹೊಸದಾಗಿ. ಇವಾಗ ನಾನು ಫಸ್ಟು ಕೀ ಹಾಕಿ ಆನ್ ಮಾಡಿದ್ರೆ ಆನ್ ಆಗೋದು, ಆಫ್ ಮಾಡಿದ್ರೆ ಆಫ್ ಆಗೋದು. ಇವಾಗ ಹಂಗಲ್ಲ, ಆನ್ ಮಾಡಿಬಿಟ್ರು ಆಫ್ ಮಾಡಿಬಿಟ್ರು ಆಗುತ್ತೆ. ಈ ಥರ ಮೆಕ್ಯಾನಿಕ್ಗಳಿದ್ದಾರೆ, ನೋಡಿಬಿಡಿ. ಮೆಕ್ಯಾನಿಕ್ ಒಳ್ಳೆ ಮೆಕ್ಯಾನಿಕ್ ಹತ್ರ ಬಿಡಿ, ಒಳ್ಳೆ ಮೆಕ್ಯಾನಿಕ್ ಹತ್ರ ಬಿಡಿ ದಯವಿಟ್ಟು ನೋಡಿ. ಯಾಕಂದರೆ ಒಂದು ಕಾರ್ ಕೊಟ್ಟರೆ ರೆಸ್ಪಾನ್ಸಾಗಿ ಮಾಡಬೇಕು, ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು, ನಾವು ರಿಟರ್ನ್ ಬಿಡಬೇಕು ಅಂತ ಅನಿಸ್ಬೇಕು, ಅಂಥ ಜಾಗದಲ್ಲಿ ಬಿಡಬೇಕು. ನಾವು ಓಡಿಸ್ಬೇಕಲ್ವ ಈ ಕಾರ್ನ. ಯಾರಪ್ಪ ರೆಡಿ ಮಾಡಿದ್ದು ಅಂತ ಅನ್ಬೇಕು, ಹಂಗಿರ್ಬೇಕು ಹೆಸರು ಅಲ್ವಾ? ಇಚ್ಚಿತು ಯಾವನು ಈ ಕಾರ್ ರೆಡಿ ಮಾಡಿದ್ದು ಅಂತ ಅನ್ಬಾರ್ದು. ಇವಾಗ ನನ್ನ ಮನ್ಸಿಗೆ ಹಂಗೆ ಅಂದ್ಬಿಟ್ಟೈತೆ, ಹಂಗೆ ಅನಿಸ್ತೈತಿ. ಇಚ್ಚಿತು ಯಾವನಪ್ಪ ಈ ಕಾರ್ ರೆಡಿ ಮಾಡೋಕ್ಕೆ ಬರೋದು ಇಲ್ಲ, ಏನೂ ಇಲ್ಲ, ಯಾವನ ಕೈ ಇದನ್ನ ಗೊತ್ತಿಲ್ಲ. ಒಟ್ಟಿನಲ್ಲಿ ಹೆಲ್ಪರೇ ಮಾಡಿರೋದು, ಇದು ಹೆಲ್ಪರ್ ಕೆಲಸಗಳೇ ಮಾಡಿರೋದು. ಗೊತ್ತಿಲ್ಲದೆ ಕೈಗಳು ಹಾಕ್ಬಿಟ್ಟೆ. ಈ ಕೆಲಸಗಳಲ್ಲಿ ನಾವೇ ಮಾಡಿಬಿಡ್ತೀವಿ, ನಮ್ಗೆ ಗೊತ್ತಿದೆ ನೋಡಿ. ಏನೋ ಲೈಟಾಗಿ ನಮಗೂ ನಾಲೆಜ್ ಇದೆ ಕಾರ್ದು ಅಲ್ವಾ? ಈ ಬ್ಯಾಟ್ರಿ ನೋಡ್ತಾನೆ ಉರಿದೋಗ್ತೈತೆ, ಏನೂ ಮಾಡೋಕ್ಕಾಗಲ್ಲ ನೋಡಿ. ಅಲ್ಲಿ ಹಾಕಿತ್ತು ಸಿಸ್ಟಮ್ ಇತ್ತು. ಇದು ನಮ್ಮ ಸಿಸ್ಟರು ಫ್ಯಾಮ್ಲಿನೇ ಹೋಗೋದು ಇವ್ರು ಪಾಪ ಕಾರ್ ಎತ್ಕೊಂಡು. ನಮ್ಮ ಏನಂದ್ರೆ ತಿರ್ಗಾ ಲಾಕ್ ಆಯಿತು ಏನೋ ಗೊತ್ತಿಲ್ಲ, ಬ್ಯಾನೆಟ್ಟು ಆಗಿಲ್ಲ. ಬಟ್ ಓಕೆ, ಈ ಕಾರಲ್ಲಿ ಬಂದ್ಬಿಟ್ಟು ನಮ್ಮ ತಂಗಿ ಕಾರ್ ಕೊಟ್ಬಿಟ್ಟಿದ್ದೀನಿ. ತಂಗಿಗೆ ನಮ್ಮ ಮಚ್ಚ ಬಂದ್ಬಿಟ್ಟು ಕಾರ್ ಬಂದ್ಬಿಟ್ಟು ತಗೊಂಡೋಗ್ತಾರೆ, ಬರ್ತಾರೆ, ಎಲ್ಲ ಮಾಡ್ತಾರೆ. ನಮ್ಮ ಸಿಸ್ಟರ್ಸು ತಗೊಂಡೋಗ್ತಾರೆ, ಅಲ್ಲಿ ಮಾಡ್ತಾರೆ, ಇಲ್ಲಿ ಹೋಗ್ತಾರೆ, ಅಲ್ಲಿ ಬರ್ತಾರೆ. ಅಲ್ಲಿ ಫ್ಯಾಮ್ಲಿ ಹೋದರೆ ಏನಾಗೋದು ಹೆಚ್ಚು ಕಮ್ಮಿ ಹೇಳಿ? ಮೆಕ್ಯಾನಿಕ್ ಏನಾದರೂ ಒಂದು ಸ್ವಲ್ಪ ಬುದ್ಧಿ ಗಿದ್ದಿ ಏನಾದರೂ ಇದೆಯಾ? ಒಂದು ಜವಾಬ್ದಾರಿಯಿಂದ ಒಂದು ಹಳೆ ಕಾರ್ ಕೊಟ್ಟರೆ ನಿಮ್ಮ ಕೈಲಿ ಆದರೆ ಮಾಡಬೇಕು, ಇಲ್ಲಾಂದರೆ ಇಲ್ಲ ಅನ್ಬೇಕು. ಕರೆಕ್ಟ್ ಅಲ್ವಾ? ಯಾಕಂದರೆ ಒಂದು ಫ್ಯಾಮ್ಲಿ ಹೋಗೋ ಕಾರು, ಎಷ್ಟೇ ಹಳೆ ಕಾರ್ ಇರಲಿ ರೆಡಿ ಮಾಡಿ ನಾನೇ ನೋಡಿದ್ದೀನಿ. ಇದಕ್ಕಿಂತ ಅಂಪನಂಥ ಕಾರ್ಗಳು ರೆಡಿ ಮಾಡಿದ್ದಾರೆ. ನಿಮ್ಮ ಕೈಯಲ್ಲಿ ಆದರೆ ಮಾಡಬೇಕು, ಇಲ್ಲಾಂದರೆ ಮಾಡಬಾರ್ದು. ಇಲ್ಲಾಂದರೆ ಅದು ಹೆಂಗಿದೆ ಪೊಸಿಷನ್, ಅದು ಏನಿದೆ ಅದು ಫಿಟ್ಟಿಂಗ್ ಹಂಗೆ ಹಾಕ್ಬಿಟ್ಟು ಕೊಡಬೇಕು. ಒಂದು ಎತ್ಕೊಳ್ಳೋದು, ಒಂದು ಬಿಚ್ಕೊಳ್ಳೋದು, ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಹೇಳಿ? ನಾನು ಓಡಿಸ್ತಾ ಇದ್ದಿದ್ದು ಕಾರ್ ಇದು. ಇವಾಗ ನನ್ನ ಕೈಯಲ್ಲೇ ಮುಟ್ಟೋಕ್ಕೆ ಆಗ್ತಾಯಿಲ್ಲ.
ಚೀತು ಅನಿಸ್ತೈತೆ. ಹಂಗೆ ಮಾಡಿಕ್ಕಿದ್ದೀರ ಕಾರ್ನ. ಯಾಕಂದರೆ ಭಯ, ಎಲ್ಲಾದರೂ ತಗೊಂಡೋದ್ರೆ ಆಫ್ ಆಗಿಬಿಡುತ್ತೆ. ಏನಪ್ಪ ಅಂತ. ಈ ಕಾರ್ ಬಂದ್ಬಿಟ್ಟು ನೆಲಮಂಗ್ಲ ಅಲ್ಲಿ ಇಲ್ಲಿ ಹತ್ತತ್ರ ಬೆಜ್ಜನ್ ಓಡಾಡ್ಬಿಟ್ಟಿದೆ ಕಾರು. ಆ ಥರ ಕಾರು ಇವಾಗ ಮೆಕ್ಯಾನಿಕ್ ಕೈಯಲ್ಲಿ ಸಿಗಾಕೊಂಡು ಒದ್ದಾಡ್ತೈತೆ. ಒಂದು ಡುಬಾಗೂರು ಮೆಕ್ಯಾನಿಕ್ ಹತ್ರ ನೋಡಿ ಅಂದ್ಬಿಟ್ಟು ನಮ್ಮ ತಂಗಿನೇ ಯೂಸ್ ಮಾಡೋದು, ನಮ್ಮ ತಂಗಿಯವರು ಫ್ಯಾಮ್ಲಿ. ಬಟ್ ಇವಾಗ ಏನು ಮಾಡೋದು, ನಮ್ಮ ಫ್ಯಾಮ್ಲಿ ಹೋದಾಗ ಒಂದು ಮೆಕ್ಯಾನಿಕ್ಕು ಎಷ್ಟು ಹುಷಾರಾಗಿ ಕ್ಲಿಯರ್ ರೆಡಿ ಮಾಡಿಕೊಡ್ಬೇಕು ಅಲ್ವಾ. ನೋಡಿ ಈ ಥರ ಮಾಡಿದ್ರೆ ಮೆಕ್ಯಾನಿಕ್ ಅವ್ರು ಹೆಂಗೆ ನಮ್ಮ ಫ್ಯಾಮ್ಲಿ ಓಡಿಸ್ತಾರಪ್ಪ, ಹೋಗ್ತಾರೆ ಬರ್ತಾರೆ, ಅವ್ರಿಗೆ ಪ್ರಾಪರಾಗಿ ರೆಡಿ ಮಾಡಿಕೊಡೋಣ, ದುಡ್ಡು ಇಸ್ಕೊಳ್ತೀವಿ. ಹಂಗೆಲ್ಲ ಏನೂ ಇಲ್ಲ. ಯಾರ ಬಿಟ್ಟು ಏನೋ ಒಂದು ಮಾಡ್ತಾರೆ. ಪ್ರಾಪರಾಗೆ ರೆಡಿ ಮಾಡಿಕೊಟ್ರೆ ಚೆನ್ನಾಗಿರೋದು. ಯಾಕಂದರೆ ಮೆಕ್ಯಾನಿಕ್ ಹತ್ರ ಗಾಡಿ ಎಲ್ಲ ತೊಗೊಂಬರ್ತಾರಂದರೆ ಒಂದು ಪ್ರಾಪರಾಗಿ ರೆಡಿ ಮಾಡ್ತಾರಂತ. ದಯವಿಟ್ಟು ಪ್ರಾಪರಾಗಿ ರೆಡಿ ಮಾಡಿಕೊಡಿ. ಅಕಸ್ಮಾತ್ ಅದು ಆಗಿಲ್ಲ ಅಂದರೆ ಅವ್ರಿಗೆ ಕನ್ಫರ್ಮಾಗಿ ಹೇಳಿ. ಯಾಕಂದರೆ ಒಂದು ವೆಹಿಕಲ್ ತೊಗೊಂಡೋಗಿ ಅವರು ಒಂದು ನಂಬಿಕೆಯಿಂದ ತೊಗೊಂಡೋಗ್ತಾರೆ. ಹೆಚ್ಚು ಕಮ್ಮಿ ಏನಾದರೂ ಆದರೆ ನೀವು ಟೆನ್ಷನ್ ತೊಗೊಳ್ಳಲ್ಲ ಅಲ್ವಾ. ಏನೇ ಇದ್ದರೂ ನಮ್ಮ ಫ್ಯಾಮ್ಲಿ ಹೋದಾಗ ಎಲ್ಲೋ ದೂರ ಹೋಗ್ತಾರೆ. ಆ ಟೈಮಲ್ಲಿ ಕಾರ್ ರಿಪೇರ್ ಆಯ್ತು ಅಂದರೆ ಯಾರು ಕಾರಣ ಅದಕ್ಕೆ? ನಿಮ್ಮನ್ನು ನಂಬ್ಕೊಂಡು ಹೋಗಿರ್ತಾರೆ. ಎಲ್ಲಿ ರಿಪೇರಿಗೆ ಬಿಟ್ಟಿರ್ತಾರೆ ಅಲ್ಲೇ, ಕರೆಕ್ಟ್ ಅಲ್ವಾ. ಅದಕ್ಕೆ ಏನೇ ಪ್ರಾಬ್ಲಮ್ ಇದ್ದರೂ ಲಿಮಿಟಾಗಿ ಒಂದು ಚೆಕ್ ಮಾಡಿಬಿಟ್ಟು ರೆಡಿ ಮಾಡಿಬಿಟ್ಟು ಹೆಂಗಿದೆ ಓಡಿಸಿ ನೋಡ್ಬಿಟ್ಟು ಕೊಡಿ. ನಿಮ್ಮ ಪ್ರೊಫೆಷ್ನಲ್ ವರ್ಕು ಹೆಂಗಿದೋ ಅದೇ ಮಾಡಿ. ನೆಕ್ಸ್ಟ್ ಟೈಮ್ ನಾವು ಹೇಳ್ಬೇಕಲ್ವ, ಪರವಾಗಿಲ್ಲಪ್ಪ ನಮ್ಮ ಕಾರ್ ಚೆನ್ನಾಗಿ ರೆಡಿ ಮಾಡಿಕೊಟ್ಟಿದ್ದಾರೆ ಅಂತ. ಅದನ್ನೇ ರೆಡಿ ಮಾಡಿಕೊಟ್ಟಿಲ್ಲ ಅಂದ್ರೆ ನಾವೇನು ಹೇಳೋಕ್ಕಾಗತ್ತೆ ಹೇಳಿ. 70%ಇಂದ 80% ನಮ್ಮ ಕಾರ್ ಚೆನ್ನಾಗಿತ್ತು. ಇವಾಗ ಓಡ್ಸೋಕ್ಕಿಂತ ಎಲ್ಲಾದರೂ ಹೋಗ್ಬೇಕಂದ್ರೂ ಆಗ್ತಾಯಿಲ್ಲ. ಅದೇ ನಿಜ. ಏನು ಮಾಡೋದು ಹೇಳಿ, ಏನು ಮಾಡೋದಂತ ಏನು ಹೇಳೋಕ್ಕಿಲ್ಲ. ಕಾರು ಒಂದು ರೆಡಿ ಮಾಡೋಕ್ಕಾಗಿಲ್ಲ, ಸುಮ್ಮನೆ ದುಡ್ಡು ವೇಸ್ಟ್ ಮಾಡಿಕೊಂಡು ಏನು ಮಾಡೋದಲ್ಲಿ. ನನಗಂತೂ ಬೇಜಾರಾಗುತ್ತೆ. ಎಲ್ಲಿ ಯಾವ ಮೆಕ್ಯಾನಿಕ್ ಹತ್ರ ಬಿಡಬೇಕಂತ ಗೊತ್ತಿಲ್ಲ. ಆ ಸೈಲೆನ್ಸರು ಕಟ್ ಮಾಡಿ ಬೇರೆ ಚೇಂಜ್ ಮಾಡಿದ್ದಾರೆ, ರೀವರ್ಕ್ ಮಾಡಿದ್ದಾರೆ. ಬಟ್ ಸೈಲೆನ್ಸರ್ ಸೌಂಡ್ ಕೇಳಿದ್ರಿ. ಮುಂದೆ ಬ್ಯಾಟ್ರಿ ಅಂತ ನೀವು ನೋಡಿರ್ತೀರ. ಬೇರೆ ಮೆಕ್ಯಾನಿಕ್ಗಳು ನೋಡಿದ್ರೆ ಕಮೆಂಟ್ ಮಾಡಿ. ಬ್ಯಾಟ್ರಿ ಅದು ಇದು ನಿಮ್ಗೆ ತೋರಿಸಿರೋದು ಏನಾದರೂ ಪ್ರಾಬ್ಲಮ್ ಇದೆಯಾ, ಏನು ಎತ್ತ ಇದು ಹಿಂಗಿದೆ ಹಂಗಿದೆ ಅಂತ ಪ್ರಾಪರಾಗಿ ಮಾಡಿದಾರಾ ಅಂತ. ಇನ್ನು ಏನು ಹೇಳೋಂಗಿಲ್ಲ ಅಷ್ಟೇ. ಏನಂದರೆ ಫ್ಯಾಮ್ಲಿ ಹೋಗ್ತಾರೆ ಬರ್ತಾರೆ, ಲಾಂಗ್ ಹೋಗ್ತಾರೆ ಬರ್ತಾರೆ. ಒಂದು ಏನು ನಿಲ್ಲನೇ ಇಟ್ಕೊಳ್ಳಿ, ನಮ್ಮ ಮನೆಗೆ ಬರ್ತಾರೆ ಅವರು ಕಾರ್ ತೊಗೊಂಡು. ಆ ಸೆಂಟ್ರಲ್ಲಿ ಏನೋ ಒಂದು ಹೆಚ್ಚು ಕಡಿಮೆ ಆಯಿತು, ಯಾರ್ರೀ ಜವಾಬ್ದಾರಿ ಹೇಳಿ. ಅದಕ್ಕೆ ಸ್ವಲ್ಪ ಪ್ರಾಪರಾಗಿ ರೆಡಿ ಮಾಡಿ ದಯವಿಟ್ಟು. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಬಾಯ್, ಥ್ಯಾಂಕ್ ಯು.